ಪ್ರತಿಯೊಬ್ಬರೂ ಹೊರಗಡೆ ಹೋಗಿನೇ ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು ತುಂಬ ಸುಳ್ಳು. ಮನೇಲಿ ಕುತ್ಕೊಂಡೇ ನಾವು ಹೆಲ್ಪ್ ಮಾಡ್ಬೋದು. ಆಬ್ವಿಯಸ್ಲಿ ಈಗ ನಿಮ್ಮ ಸರ್ಕಲಲ್ಲೇ ತುಂಬ ಜನ ಮೀಲ್ ಕಿಟ್ಸ್ ಆಗಿರ್ಬೋದು, ಎಷ್ಟೊಂದು ಜನ ಹೆಲ್ಪ್ ಮಾಡ್ತಿರೋರು ಆಲ್ರೆಡಿ ಇದ್ದಾರೆ. ಸೊ ನೀವೂ ಹೊರಗೆ ಹೋಗಿ ನಿಮ್ಮದೊಂದು ಗುಂಪು ಮಾಡಿಕೊಂಡು ನೀವು ಕೊಡಲೇಬೇಕನ್ನೋ ಕಂಪಲ್ಷನ್ ಇಲ್ಲ. ಆಲ್ರೆಡಿ ಮಾಡ್ತಿರೋರಿಗೆ ನೀವು ಡೊನೇಟ್ ಮಾಡ್ಬೋದು. ಎಲ್ಲರೂ ಅವ್ರವ್ರ ಮುಖನ ತೋರಿಸ್ಕೊಳ್ಳೋದಕ್ಕೆ ನೀವೇ ಹೋಗಿ ಮಾಡ್ಬೇಕು ಅನ್ನೋದನ್ನು ದಯವಿಟ್ಟು ಮಾಡಬೇಡಿ. ದಟ್ ಡಸಂಟ್ ಸರ್ವ್ ದ ಪರ್ಪಸ್ ಆಫ್ ಲಾಕ್ಡೌನ್. ಸೊ ಲಾಕ್ಡೌನ್ ಏನಿದೆ, ನೀವು ಮನೇಲಿ ಇರಬೇಕು ಅನ್ನೋದೇ ಅದ್ರ ಪರ್ಪಸ್ಸು. ಆಲ್ರೆಡಿ ಹೆಲ್ಪ್ ಮಾಡ್ತಿರೋ ಅಂಥ ಜನ ಗೌರ್ಮೆಂಟ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನೀವು ಡೊನೇಟ್ ಮಾಡೋದ್ರಿಂದ ನಿಮ್ಮದೊಂದು ಗ್ರೂಪ್ ಇನ್ನೊಂದು ಹೊರಗೆ ಹೋಗೋದು ತಪ್ಪತ್ತೆ, ಆ್ಯಂಡ್ ಮತ್ತೆ ಜನ ಸೇರೋದು ಕೂಡ ತಪ್ಪತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಟು ಥಿಂಕ್ ಅಬೌಟ್. ನೀವು ಮಾಸ್ಕ್ ಇಲ್ಲವಲ್ಲ ಅಂತ ಕೇಳ್ತಾರೆ ಮಹೇಶ್ ಅವರೇ. ಮನೆಯೊಳಗೆ ಇದ್ದೀನಿ, ಮಾಸ್ಕ್ ಯಾಕೆ ಹಾಕೋಬೇಕು? ಮನೆ ಒಳಗಿರುವಾಗ ಮಾಸ್ಕ್ ಹಾಕೋಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ. ಹೊರಗೆ ಹೋದಾಗ ಆಬ್ವಿಯಸ್ಲಿ ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ. ರವಿ KS ಅವರು, ನಿಮ್ಮ ಫಿಲ್ಮ್ ರವಿ ಹಿಸ್ಟ್ರಿ ವಾಸ್ ವೆರಿ ನೈಸ್ ಆ್ಯಂಡ್ ಎಂಟರ್ಟೈನಿಂಗ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ. ಕಾಫಿ ಅಂತ ಕೇಳ್ತಿದ್ದಾರೆ. ಗ್ರೀನ್ ಟೀ. Advice is more easy than practice. First you be serious about it ಅಂತ ಯಾರೋ ಹೇಳ್ತಿದ್ದಾರೆ. ಐ ನೋ ಅಡ್ವೈಸ್ ಇಸ್ ಮೋರ್ ಈಸಿ ದ್ಯಾನ್ ಪ್ರಾಕ್ಟೀಸ್, ಬಟ್ ನಾನು ಹೇಳೋ ಅಡ್ವೈಸಿಂದ ಅಟ್ಲೀಸ್ಟ್, ಅಡ್ವೈಸ್ ಅಲ್ಲ, ನನ್ನ ಸಜೆಷನ್ಸಿಂದ ಅಟ್ಲೀಸ್ಟ್ ಒಂದು 10 ಜನಕ್ಕೆ ಏನಾದರೂ ಹೆಲ್ಪ್ ಆದರೂ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. ಬಟ್ ಎಷ್ಟಂತ ನೀವು ಮಾರ್ನಿಂಗ್ ಟು ಈವ್ನಿಂಗ್ ಸೀರಿಯಸ್ ಆಗಿದ್ದು ನ್ಯೂಸ್ ನೋಡಿ ಅದು ಇದು ಓದಿ ಡಿಸ್ಟರ್ಬ್ ಆಗಿರ್ತೀರ. ಸೊ ಸ್ವಲ್ಪ ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ಯು ಹ್ಯಾವ್ ಟು ಟೇಕ್ ಥಿಂಗ್ಸ್ ಲೈಟ್ಲಿ, ಬ್ರೀತ್ ಆ್ಯಂಡ್ ಲೆಟ್ ಇಟ್ ಗೋ. ಸ್ವಲ್ಪ ಆದರೂ ನಗಬೇಕು, ಖುಷಿಯಾಗಿರಬೇಕು. ಯಾವಾಗಲೂ ಸೀರಿಯಸ್ ಆಗಿದ್ದರೆ, ಆಲ್ರೆಡಿ ಸಿಚುವೇಶನ್ ತುಂಬ ಸೀರಿಯಸ್ ಆಗಿದೆ, ನಾನು ಸೀರಿಯಸ್ ಆಗಿದ್ದು, ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ನಿಮ್ಮ ಬಗ್ಗೆ ಕಿರು ಪರಿಚಯ ಕೊಡಿ. ಓಕೆ, ಸೊ ಆಲ್ರೆಡಿ ಫಸ್ಟಿಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಬಟ್ ಈಗ ಜಾಯ್ನ್ ಆಗಿರೋರಿಗೆ ನನ್ನ ಹೆಸರು ಪಲ್ಲವಿ ರಾಜು ಅಂತ. ಐ ಆಮ್ ಆನ್ ಆ್ಯಕ್ಟರ್. ಮಂತ್ರಂ, ಗುಲ್ಟು, ರವಿ ಹಿಸ್ಟ್ರಿ, ರತ್ನಮಂಜರಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ರಿಲೀಸಿಗೆ ಉತ್ತಮರು ಆ್ಯಂಡ್ ನಿಕ್ಸನ್ ಅನ್ನೋ 2 ಸಿನಿಮಾ ಇದೆ. ಅದು ಬಿಟ್ಟು ಶಾರ್ಟ್ ಫಿಲ್ಮ್ಸಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ವೀಕ್ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ವಿ. ಆ ಟೀಮಲ್ಲಿ ನಾನು ಡಿರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ, ವೇಷ ಅಂತ. ಸೊ ಅದಕ್ಕೂ ತುಂಬ ಅಪ್ರಿಸಿಯೇಷನ್ ಸಿಕ್ತು. ಬಿಕಾಸ್ ಟ್ರಾನ್ಸ್ಜೆಂಡರ್ಸ್, ಮಂಗಳಮುಖಿಯರನ್ನ ಇಟ್ಕೊಂಡು ಮಾಡಿರೋಂಥ ಒಂದು ಕಾನ್ಸೆಪ್ಟ್ ಅದು. ಪ್ರಪಂಚನ ಚೇಂಜ್ ಮಾಡಬೇಕು ಅಂತ ನೀವು ಹೋರಾಡ್ತಾನೆ ಇದ್ದೀವಿ ಆಲ್ರೆಡಿ ತುಂಬ ವರ್ಷಗಳಿಂದ. ಇವರು ನಮ್ಮ ಜೊತೆ ಕೈ ಸೇರಿಸಿದ್ರೆ ಏನಾಗ್ಬೋದು ಅನ್ನೋದು ಒಂದು ಚಿಕ್ಕ ಥಾಟು. ಇಟ್ಸ್ ಎ ಯುನೀಕ್ ಶಾರ್ಟ್ ಫಿಲ್ಮ್, ನೋಡಿ ಇಷ್ಟ ಆಗ್ಬೋದು. ಓಕೆ, ಕಮೆಂಟ್ಸ್ ಬರ್ತಾ ಇದೆ, ಬಟ್ ಐ ವಿಲ್ ಸೇ ಒನ್ ಮೋರ್. ಇನ್ನು 2 ಪಾಯಿಂಟ್ಸ್ ಇದೆ. ಹಾಂ, ಎಲೆಕ್ಟ್ರಾನಿಕ್ ಫ್ರೀ, ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ನನಗೆ. ಸ್ಪೆಷಲಿ ಐಸೋಲೇಷನ್ ಟೈಮಲ್ಲಿ ಬೆಳಗ್ಗೆ ಎದ್ದಾಗಿಂದ ಅಂಟಿಲ್ ಯು ಸ್ಲೀಪ್ ಮಲ್ಗೋವರೆಗೂ ಮೊಬೈಲ್ ಇಟ್ಕೊಂಡು ಟಿ ವಿ ಹಾಕ್ಕೊಂಡು ಬರೀ ನ್ಯೂಸು, ಅದು ಇದು ಫೇಕ್ ನ್ಯೂಸು, ಗೇಮ್ಸು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀವಿ. ಅಟ್ಲೀಸ್ಟ್ ಇನ್ ಎ ಡೇ 1 hour ವಿತೌಟ್ ಎನಿ ಎಲೆಕ್ಟ್ರಾನಿಕ್ಸ್, ಟಿ ವಿ, ಫೋನ್ ಏನೂ ಇಲ್ದಲೆ ಟ್ರೈ ಟು ಸ್ಪೆಂಡ್ ಟೈಮ್ ಜಸ್ಟ್ ರೀಡಿಂಗ್, ಬುಕ್ ಓದಿ, ಅಥವಾ ವಾಕ್ ಮಾಡಿ, ಅಥವಾ ಬೇರೆ ಏನಾದರೂ ಮಾಡಿ, ಪೇಂಟಿಂಗ್ ಮಾಡಿ, ಸಿಟ್ ಆ್ಯಂಡ್ ಟಾಕ್ ಟು ಸಂಬಡಿ, ಯಾರ ಹತ್ರ ಆದರೂ ಮಾತಾಡಿ. ಬಟ್ ವಿತೌಟ್ ಎಲೆಕ್ಟ್ರಾನಿಕ್ಸ್ 1 hour ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಯು. ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿಂದನೇ ತುಂಬ ದೊಡ್ಡ ಚೇಂಜಸ್ ಆಗುತ್ತೆ. ಅದು ನನಗಾಗಿದೆ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಸಂಬಡಿ ಆಲ್ಸೋ. ಸೊ ಹಾಗಾಗಿ ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಟೋಲ್ಡ್ ಯು. ಓಕೆ, ಪ್ಲೀಸ್ ಚೆಕ್ ಯೋರ್ FB ಇನ್ಬಾಕ್ಸ್ ಆಫ್ಟರ್ ದಿಸ್ ವಿಡಿಯೋ. ಓಕೆ, ಶ್ಯೂರ್. ನಾವು ಉತ್ತರ ಕನ್ನಡ ಮಂದಿ ಅಂತ ಹೇಳಿದ್ದಾರೆ ಯಾರು. ಹಾಯ್ ಎಲ್ಲ ಉತ್ತರ ಕನ್ನಡ ಮಂದಿಗೂ ನಮಸ್ಕಾರ. ಆಫ್ಟರ್ ಲಾಕ್ಡೌನ್ ವಾಟ್ ಆರ್ ದ ಪ್ಲಾನ್ಸ್ ಟು ರಿಲ್ಯಾಕ್ಸ್ ಮೈಂಡ್ ಅಂತ ಕೇಳಿದ್ದಾರೆ ಯಾರು. ಆಫ್ಟರ್ ಲಾಕ್ಡೌನ್ ವಾಟ್ ಆರ್ ದ ಪ್ಲಾನ್ಸ್ ಟು ರಿಲ್ಯಾಕ್ಸ್ ಮೈ ಮೈಂಡ್ ಗೊತ್ತಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಒಂದು ಜೋಕ್ ಇತ್ತು ಯಾವುದೋ, ಈ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ 1 ವಾರ ಟೈಮ್ ತೊಗೊಂಡು ಸ್ವಲ್ಪ ಮನೇಲಿ ರೆಸ್ಟ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ. ಮೇ ಬಿ ಐ ಆಮ್ ದ್ಯಾಟ್ ಕ್ಯಾಟಗರಿ. ಸೊ ಇನ್ನು ಸದ್ಯಕ್ಕೆ ಏನೂ ಡಿಸೈಡ್ ಮಾಡಲಿಲ್ಲ, ನೋಡೋಣ.
Congratulations, actress Pallavi. First time I came to know that you are an actress. Okay, good speech. Kannada industry people help to corona effects. Thank you, Sandalwood people. Thank you very much ಅಂತ ಹೇಳಿದ್ದಾರೆ. ಯಾ ಆ್ಯಕ್ಚುಲಿ ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರ ಶಕ್ತಿ ಮೀರಿ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಕೆಲವೊಬ್ಬರು ಒಂದು ಪೊಸಿಷನಿಗೆ ಹೋದಾಗ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ತುಂಬ ಜನ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಕನ್ನಡ ಫಿಲಮಲ್ಲಿ ಕನ್ನಡ ಆ್ಯಕ್ಟ್ರೆಸ್ಗಳ ಕೊರತೆ ಇದೆ, ಹೆಚ್ಚು ಸಿನಿಮಾಗಳನ್ನು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೊರತೆ ಏನಿಲ್ಲ, ತುಂಬ ಜನ ಕನ್ನಡ ಆ್ಯಕ್ಟ್ರೆಸ್ಗಳಿದ್ದಾರೆ ಈಗ ಸದ್ಯಕ್ಕೆ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಅಪ್ಪ ಪ್ಲೀಸ್ ಸಿಂಗ್ ಅ ಸಾಂಗ್ ಅಂತ ತುಂಬ ಜನ ಕೇಳಿಸ್ತಾರೆ. ಸಿಂಗ್ ಅ ಸಾಂಗ್ ಮಾತ್ರ ಆಗಲ್ಲ. ಐ ಕ್ಯಾನ್ ಸಿಂಗ್ ಬಟ್ ಅಷ್ಟು ಚೆನ್ನಾಗಿ ಹಾಡೋದಿಲ್ಲ. ಚೆನ್ನಾಗಿ ಹಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಾರಿ, ನೋ ಸಾಂಗ್. ದಟ್ಸ್ ಇಟ್. ಐ ಥಿಂಕ್ ನಾನು ಬರೆದಿರೋ ಪಾಯಿಂಟ್ಸಲ್ಲಿ ಇಷ್ಟೇ ಇದ್ದಿದ್ದು. ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಬಟ್ ನಾನು ಇಂಪಾರ್ಟೆಂಟ್ಲಿ ಎಂಫಸೈಸ್ ಮಾಡಬೇಕು ಅಂದ್ಕೊಂಡಿದ್ದಿದ್ದು ಪಾಯಿಂಟ್ಸ್ ಇದೆ. ಮೆಡಿಟೇಷನ್, ಎಕ್ಸಸೈಸ್, ಯೋಗ, ಲರ್ನ್ ಸಮಥಿಂಗ್ ನ್ಯೂ, ಹೊಸದೇನಾದರೂ ಒಂದು ಕಲ್ತ್ಕೊಳ್ಳಿ. ಈ ಒಂದು ಲಾಕ್ಡೌನ್ ಪೀರಿಯಡನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಆ ಒಂದು ಸಮಥಿಂಗ್ ನ್ಯೂ, ಒಂದು ಸ್ಕಿಲ್ಲನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಂದು ರೈಟ್ ಟೈಮ್ ಇದು. ಅದರ ಹೊರತಾಗಿ ಸಮಥಿಂಗ್ ಎಲ್ಸ್ ನೆನ್ಪು ಬರ್ತಿಲ್ಲ, ಬಟ್ ನೆನ್ಪು ಬಂದರೆ ಅದನ್ನು ಹೇಳ್ತೀನಿ. ಗಾಡ್ ಬ್ಲೆಸ್ ಯು ತಾಯಿ ಕುಮಾರ್ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು. ಸಿಂಗ್ ಸಾಂಗ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಾಂಗ್ ಸಜೆಸ್ಟ್ ಮಾಡಿ ಯಾವುದಾದ್ರು ಒಂದು, ನಂಗೆ ಗೊತ್ತಿದ್ರೆ ನಾನು ಅದನ್ನು ಹಾಡ್ತೀನಿ. ಸ್ವತಂತ್ರ ನಿರ್ದೇಶನ ಮಾಡೋ ಐಡಿಯಾ ಇದೆಯಾ ಅಂತ ಯಾರೋ ಕೇಳ್ತಿದ್ದಾರೆ. ರಾಹುಲ್ ಶರ್ಮಾ ಅವರು. ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ಐ ವಾಂಟ್ ಟು ಆ್ಯಕ್ಟ್. ಸೊ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಹೇಗಿದೆ ಸಿಚುವೇಶನ್ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ನಿರ್ದೇಶನ ಮಾಡೋ ಐಡಿಯಾ ಏನೂ ಇಲ್ಲ. ಬಟ್ ಆಲ್ವೇಸ್ ಬ್ಯಾಕ್ ಆಫ್ ದ ಮೈಂಡ್ ಒಂದು ಡಿರೆಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನಾನು ಯೋಚನೆ ಮಾಡ್ತಿರ್ತೀನಿ. ಬಟ್ ನಥಿಂಗ್ ರೈಟ್ ನೌ. ಧ್ಯಾನದ ಬಗ್ಗೆ ಕರೆ ನೀಡಿದ್ದು ಒಳ್ಳೆಯ ಸಂಗತಿ. ಥ್ಯಾಂಕ್ ಯು. ನಿಮ್ಮ ಫೇವ್ರೆಟ್ ಕನ್ನಡ ಆ್ಯಕ್ಟ್ರೆಸ್ ಯಾರು? ನಂಗೆ ಹಳೆ ಆ್ಯಕ್ಟ್ರೆಸ್ಗಳಲ್ಲಿ ಲಕ್ಷ್ಮಿ, ಆರತಿ ಅವರು ತುಂಬ ಇಷ್ಟ. ಆರತಿ ಅವರು ಇಸ್ ಮೈ ಫೇವ್ರೆಟ್ ಆಲ್ ಟೈಮ್. ರೀಸೆಂಟ್ ಟೈಮ್ಸಲ್ಲಿ ಶ್ರುತಿ ಹರಿಹರನ್, ಐ ಥಿಂಕ್ ವೆರಿ ಟ್ಯಾಲೆಂಟೆಡ್. ರಾಧಿಕಾ ಪಂಡಿತ್. ಸೊ ದೀಸ್ ಆರ್ ಮೈ ಫೇವ್ರೆಟ್ಸ್. ಇತ್ತೀಚಿನ ಚಿತ್ರತಾರೆಯಲ್ಲಿ ಸ್ವಲ್ಪ ಕನ್ನಡ ನೋಡ್ತಾ ಇದ್ವಿ. ಸ್ವಲ್ಪ ವರ್ಷಗಳ ಹಿಂದೆ ತುಂಬ ಆಂಗ್ಲ ಭಾಷೆ ಉಪಯೋಗ ಮಾಡ್ತಾ ಇದ್ರು. ಓಕೆ, ಗೊತ್ತಿಲ್ಲ. ಓಕೆ, ಕಾಫಿ ಜ್ಯೂಸ್ ಆಯಿತಾ ಅಂತ ಕೇಳ್ತಿದ್ದಾರೆ. ಆಯಿತು, ಇಲ್ಲ ಆಗ್ತಾ ಇದೆ. ಜ್ಯೂಸ್ ಅಲ್ಲ, ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಈಸ್ ಆಲ್ಸೋ ವೆರಿ ಗುಡ್ ಬೈ ದ ವೇ ಫಾರ್ ಯುವರ್ ಹೆಲ್ತ್. ರತ್ನಮಂಜರಿಯಲ್ಲಿ ನಿಮ್ಮ ಅಭಿನಯ ಚೆನ್ನಾಗಿ ಇದೆ. ಎಸ್ ಭಗತ್ ರಾಜ್ ಅವರು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈ ಲಾಕ್ಡೌನ್ ಪೀರಿಯಡಲ್ಲಿ ನಾನು ಕಲ್ತಿರುವಂಥ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ, ಟೈಮ್ ಇಸ್ ವೆರಿ ಪ್ರೆಷಸ್ ಅನ್ನೋದು. ಯಾಕಂದರೆ ಈಗ ನಮ್ಮ ಹತ್ರ ತುಂಬ ಟೈಮ್ ಇದೆ. ಸೊ ಬೇಜಾರಾಗ್ತಿದೆ, ಬೋರ್ ಆಗ್ತಿದೆ, ಟೈಮ್ ತುಂಬ ಜಾಸ್ತಿ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಬಟ್ ಮುಂಚೆ ಟೈಮ್ ಇರಲಿಲ್ಲ. ವಿ ವರ್ ಆಲ್ವೇಸ್ ಕಂಪ್ಲೇನಿಂಗ್, ಟೈಮ್ ಇಲ್ಲ ಅನ್ನೋದು. ಸೊ ಈ ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ ಎಷ್ಟು ಜನ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮುಂಚೆ ರೀಸನ್ಸ್ ಕೊಡ್ತಿದ್ದವರು, ನಂಗೆ ಟೈಮೇ ಇಲ್ಲ ಅನ್ನೋರು, ನನಗೆ ಅಡುಗೆ ಕಲಿಯೋಕ್ಕೆ ಟೈಮ್ ಇಲ್ಲ ಅಂದಿದ್ದವರು, ಇವರೆಲ್ಲ ಏನೇನು ಕಲ್ತಿದ್ದಾರೆ, ಈ ಟೈಮನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ. ಸೊ ಟೈಮ್ ಇಸ್ ವೆರಿ ಪ್ರೆಷಸ್ ಅನ್ನೋದು ನಾನು ಈ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ಕಲ್ತ್ಕೊಂಡಿರೋಂಥ ವಿಷಯ. ಆಲ್ಸೋ ಈಗ ಲಾಕ್ಡೌನ್ ಈಸ್ ಆಗ್ತಿರೋದ್ರಿಂದ, ಎಷ್ಟೊಂದು ಕಡೆ ಗ್ರೀನ್ ಝೋನ್ ಆಗಿರೋದ್ರಿಂದ
ತುಂಬ ಜನ ಒಂದೇ ಸಲ ಬೋರ್ ಆಗಿದೆ, ಎಷ್ಟು ದಿನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅದು ಇದು ಅಂತೆಲ್ಲ ಹೊರಗೆ ಹೋಗೋ ಚಾನ್ಸಸ್ ಇದೆ. ದಯವಿಟ್ಟು ಅದನ್ನು ಮಾಡಬೇಡಿ. ಲಾಕ್ಡೌನ್ ಈಸ್ ಮಾಡ್ತಿರೋದು ತುಂಬ ಜನಕ್ಕೆ ಎವ್ರಿ ಡೇ ಡೈಲಿ ವೇಜಸ್ ಇಲ್ಲದಲೇ ಕಷ್ಟಪಡ್ತಿದ್ದಾರೆ. ಅಂಥವರಿಗೆ ಲಾಕ್ಡೌನ್ ಈಸ್ ಆಗೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅನ್ನೋ ಒಂದು ರೀಸನಿಗೆ, ಅಥವಾ ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ತುಂಬ ಎಫೆಕ್ಟ್ ಆಗಿದೆ. ಬಟ್ ನೀವು ಫ್ರೆಂಡ್ಸ್ನ ಮೀಟ್ ಮಾಡಿಲ್ಲ ಅಥವಾ ಬೋರ್ ಆಗ್ತಿದೆ ಅನ್ನೋ ರೀಸನ್ಗಂತೂ ದಯವಿಟ್ಟು ಹೊರಗೆ ಹೋಗೋಕೆ ಹೋಗಬೇಡಿ. ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಸೊ ಮೆನಿ ಕಮೆಂಟ್ಸ್ ಆರ್ ಕಮಿಂಗ್. ಕೆಲವೊಂದು ಕಮೆಂಟ್ಸ್ ಓದ್ತೀನಿ. ಎಷ್ಟೋ ಜನ ಪ್ರೀತಿಯಿಂದ ಅನ್ನದಾನ ಮಾಡ್ತಾ ಇದ್ದಾರೆ, ವಿಡಿಯೋಗೋಸ್ಕರ ಅಲ್ಲ. ಸ್ವಲ್ಪ ಜನ ಮಾಡ್ತಾರೆ ಅಂತ ಹೇಳಬೇಡಿ ಪ್ಲೀಸ್. ಹೌದು, ಎಷ್ಟೋ ಜನ ಜೆನ್ಯೂನ್ ಆಗಿ ತುಂಬ ಜನ ಮಾಡ್ತಿದ್ದಾರೆ. ಐ ಕಂಪ್ಲೀಟ್ಲಿ ಅಗ್ರಿ. ಅದನ್ನು ನಾನು ಹೇಳ್ತಾ ಇಲ್ಲ ಅಂತ. ಬಟ್ ಕೆಲವರು ಕೆಟ್ಟ ರೀಸನ್ಸಿಂದನೂ ಮಾಡ್ತಿದ್ದಾರೆ. ಬಟ್ ರೀಸನ್ ಏನೇ ಇದ್ದರೂ ಹೆಲ್ಪ್ ಅಂತೂ ಆಗ್ತಿದೆ ಜನಕ್ಕೆ, ಅದನ್ನು 100% ಒಪ್ಕೋತೀನಿ. ಬಟ್ ಹೆಚ್ಚೆಚ್ಚು ಜನ ಹೊರಗೆ ಹೋಗೋದ್ರಿಂದ ಪರ್ಪಸ್ ಆಫ್ ಲಾಕ್ಡೌನೇ ಮಿಸ್ ಆಗ್ತಾ ಇದೆ. ಸೊ ಅದನ್ನು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಒಂದು ಸಜೆಷನು. ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ ರಾಘವೇಂದ್ರ ಕ್ರಿಸ್ತಪುರ್ ಅವರು. ನನ್ನ ಊರು ಬೆಂಗಳೂರು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಹಾಯ್ ಮೇಡಮ್, ಹವ್ ಯು? ಬೇರೆ ಫಿಲಮ್ ಯಾವ್ದು ಮಾಡ್ತಾಯಿದ್ದೀರಾ? ಮ್ಯಾರೇಜ್ ಬಗ್ಗೆ ಯೋಚನೆ ಸದ್ಯಕ್ಕಿಲ್ವಾ ಮೇಡಮ್ ಅಂತ ರಾಜೇಶ್ ಕೆ ಅವರು ಕೇಳ್ತಿದ್ದಾರೆ. ಫಸ್ಟ್ ಕ್ವೆಶ್ಚನ್ನು, ಬೇರೆ ಫಿಲಮ್ಮು ಸದ್ಯಕ್ಕೆ ಶೂಟಲ್ಲಿ ಒಂದು ಸಿನಿಮಾ ಇದೆ, ಕ್ರಿಯೇಟಿವ್ ಕನಸು ಅಂತ ಒಂದು ಟೀಮಿಂದ ಒಂದು ಮೂವಿ ಮಾಡ್ತಾಯಿದ್ದೀನಿ. ಅದು ಇನ್ನು ಶೂಟ್ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಮೆನ್ಷನ್ ಮಾಡೋದು ಮರ್ತಿದೆ. ಸೊ ಆ ಒಂದು ಸಿನಿಮಾ ಶೂಟ್ ಇನ್ನೂ ಪೆಂಡಿಂಗ್ ಇದೆ. ಸೊ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಹೇಗಾಗುತ್ತೆ ನೋಡಿಬಿಟ್ಟು ಆ ಶೂಟೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಬಟ್ ಆಲ್ಮೋಸ್ಟ್ ಅದೂ ಕೊನೆ ಸ್ಟೇಜಸಲ್ಲಿದೆ. ಅದು ಮುಗಿದ್ರೆ ಅದೊಂದು ಸಿನಿಮಾ ರಿಲೀಸಿಗೆ ರೆಡಿ ಆಗುತ್ತೆ. ಸೊ ಇನ್ನೊಂದು ಮ್ಯಾರೇಜ್ ಬಗ್ಗೆ ಯೋಚನೆ ಸದ್ಯಕ್ಕಂತೂ ಮಾಡಿಲ್ಲ. ಸದ್ಯಕ್ಕೆ ಲಾಕ್ಡೌನ್ ಮುಗಿಲಿ, ಅದಾದಮೇಲೆ ಬೇರೆ ಎಲ್ಲ ಯೋಚನೆಗಳು. ಹಾಯ್ ಮೇಡಮ್, ಯುವರ್ ಆನ್ಸರ್ ಇಸ್ ಸೋ ಮೆಚ್ಯೂರ್. ಐ ಹೋಪ್ ಯು ಆರ್ ರೀಡಿಂಗ್ ಬುಕ್ಸ್. ಯು ಆರ್ ಮೋರ್ ದೆನ್ ಆಕ್ಟ್ರೆಸ್. ಟೆಲ್ ಯು ಅಬೌಟ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಡೂಯಿಂಗ್ ಯೋಗ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರೀಡಿಂಗ್ ಬುಕ್ಸ್ ರೆಗ್ಯುಲರ್ಲಿ. ತುಂಬ ಬುಕ್ಸ್ ಓದಿದ್ದೀನಿ ಈ ಲಾಕ್ಡೌನ್ ಪೀರಿಯಡಲ್ಲಿ. ಐ ಥಿಂಕ್ ಆಲ್ಮೋಸ್ಟ್ 3-4 ಬುಕ್ಸ್ ಓದಿದ್ದೀನಿ. ಅದರಲ್ಲಿ ಒನ್ ಬುಕ್ ವಾಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಮೆಡಿಟೇಷನ್. ನಾಟ್ ಕಂಪ್ಲೀಟ್ಲಿ, ಬಟ್ ಕೆಲವೊಂದು ಆಸ್ಪೆಕ್ಟ್ಸ್ ಮೆಡಿಟೇಷನ್ ಬಗ್ಗೆ ಇತ್ತು. ಸೊ ಅಲ್ಲಿ ನಾನು ಇನ್ನೂ ಕಲ್ತ್ಕೊಳ್ಳೋಕ್ಕೆ ಆಪರ್ಚುನಿಟಿ ಸಿಕ್ತು. ಅಲ್ಲಿಂದ ಕೆಲವೊಂದು ಟೆಕ್ನಿಕ್ಸ್ ಕೂಡ ಕಲಿತು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ ಐ ಆಮ್ ಟ್ರೈಯಿಂಗ್ ರೈಟ್ ನೌ. ಸೊ ರೀಡಿಂಗ್ ಬುಕ್ಸ್ ಇಸ್ ವೆರಿ ಗುಡ್ ಹ್ಯಾಬಿಟ್. ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಅಟ್ಲೀಸ್ಟ್ 1 or 2 pages a day ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೂ ಕೂಡ ಇಟ್ಸ್ ಅ ಗುಡ್ ಥಿಂಗ್. ನಿಮ್ಮ ಪ್ರಕಾರ ಲಾಕ್ಡೌನ್ ಮುಂದುವರಿಯಬೇಕಾ ಬೇಡವಾ ಅಂತ ಕೇಳ್ತಾರೆ. ಐ ಆಮ್ ನಾಟ್ ಸೋ ಬಿಗ್. ಅದ್ರ ಬಗ್ಗೆ ಎಲ್ಲ ಜಜ್ಮೆಂಟ್ ಕೊಡೋಷ್ಟು ನಾನು ದೊಡ್ಡೋಳಲ್ಲ. ಆಬ್ವಿಯಸ್ಲಿ ಗೌರ್ಮೆಂಟ್ ಏನೇ ಡಿಸೈಡ್ ಮಾಡಿದ್ರೂ ಸ್ಟ್ಯಾಟಿಸ್ಟಿಕ್ಸ್ನೆಲ್ಲ ನೋಡಿ ಕನ್ಸಿಡರ್ ಮಾಡಿ ಅವರು ಒಂದು ಜಜ್ಮೆಂಟ್ ಕೊಡ್ತಾರೆ. ಬಟ್ ನನ್ನ ಪ್ರಕಾರ ನಾನು ಹೇಳಿದಿಷ್ಟೇ, ಇಫ್ ಲಾಕ್ಡೌನ್ ಮುಗಿದ್ರೂ ಕೂಡ ನಿಮಗೆ ಮನೇಲಿದ್ದು ಕೆಲಸ ಮಾಡೋ ಆಪರ್ಚುನಿಟಿ ಇದ್ದರೆ, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದ್ದರೆ ದಯವಿಟ್ಟು ವರ್ಕ್ ಫ್ರಮ್ ಹೋಮೇ ಮಾಡಿ. ಈಗ ಜಸ್ಟ್ ಲೈವ್ ಬರೋಕ್ಕೆ ಮುಂಚೆ ಒಂದು ಆರ್ಟಿಕಲ್ ಓದಿದೆ. ಐ ಡೋಂಟ್ ನೋ ಇಫ್ ಇಟ್ಸ್ ಟ್ರೂ, ಬಟ್ ಒಂದು ಆರ್ಟಿಕಲ್ ಓದಿದೆ. TCS ಕಂಪನಿಯವರು ಲಾಕ್ಡೌನ್ ಮುಗಿದ ಮೇಲೂ ಕೂಡ ಫಾರ್ 2 years ವರ್ಕ್ ಫ್ರಮ್ ಹೋಮ್ನೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಐ ಫೆಲ್ಟ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಇನ್ ಒನ್ ವೇ. ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದು ಇದು ಮಾಡೋ ನೆಸೆಸಿಟಿ ಇರಲ್ಲ ಆಫೀಸಲ್ಲಿ. ಸೊ ದಟ್ ವೇ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಮನೇಲಿದ್ದು ಕೆಲಸ ಮಾಡೋ ಆಪರ್ಚುನಿಟಿ ಇರೋರು ದಯವಿಟ್ಟು ಕಂಟಿನ್ಯೂ ಮಾಡಿ. ವಂಡರ್ಫುಲ್ ಸ್ಪೀಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ ಜಾಯ್ನಿಂಗ್ ಲೈವ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೂ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಟಾಕಿಂಗ್ ಟು ಸೋ ಮೆನಿ ಪೀಪಲ್. ಇಟ್ಸ್ ಅ ವೆರಿ ನೈಸ್ ಥಿಂಗ್. ಇಷ್ಟು ದಿನ ಯಾರ ಜೊತೆಲೂ ಮಾತಾಡೋದಲ್ಲೇ ಇದ್ದು ಒಂದೇ ಸಲ ಇಷ್ಟು ಜನರ ಜೊತೆ ಮಾತಾಡೋದು ಇಟ್ಸ್ ಅ ಗುಡ್ ಥಿಂಗ್ ಫಾರ್ ಮಿ. ಐ ಆಮ್ ಹ್ಯಾಪಿ. ರಿಯಲಿ ಇಂಪ್ರೆಸ್ಡ್ ವಿತ್ ಯುವರ್ ಜರ್ನಿ ಸಿನ್ಸ್ ಸಾಕ್ಚನ್ ಅಂತ ದುರ್ಗೇಶ್ವರ್ ಹೇಳ್ತಾರೆ. ಥ್ಯಾಂಕ್ ಯು. ಸಾಕ್ಚನ್ ಇಸ್ ಅ ಕಂಪ್ನಿ ಐ ಯೂಸ್ ಟು ವರ್ಕ್ ಫಾರ್ ಸಿನಿಮಾಗೆ ಬರೋಕ್ಕೆ ಮುಂಚೆ.